ನಾಗರಾಜ್ ಅವರು ಏನು ಹೇಳ್ತೀರಿ? ಬದುಕಿನಲ್ಲಿ ಸ್ವಾತಂತ್ರ್ಯ ಬೇಕು, ಸ್ವೇಚ್ಛಾಚಾರ ಅಪರಾಧ. ಒಂದು ಮನುಷ್ಯನ ಬದುಕನ್ನು ನಾಗರಿಕ ಸಮಾಜ ಅಂತ ಸಂಬೋಧನೆ ಮಾಡ್ತೇವೆ. ಅನಾಗರಿಕ ಸಮಾಜದಲ್ಲಿ ಇದ್ದ ಹಾಗೆ ನಮ್ಮ ಬದುಕು ಆಗಿರಬಾರ್ದು. ಇದರಲ್ಲಿ ನೀವು ಅರ್ಥ ಮಾಡಿಕೊಳ್ಬೋದು ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಸ್ವಾತಂತ್ರ್ಯ ಎಂದೂ ಕೂಡ ಸ್ವೇಚ್ಛಾಚಾರ ಆಗಕೂಡದು. ಕಾನೂನಿನಲ್ಲಿ ಪ್ರತಿಬಂಧಕತೆ ಉಂಟೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬಹಳಷ್ಟು ದುರಂತಗಳು ಈ ಭೂಮಿಯಲ್ಲಿ ನಡೆದದ್ದನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಅದರ ಏನು ಫಲಾನುಭವಿಗಳಲ್ಲಿ ನಾವು ಕೂಡ ಒಬ್ಬರಾಗುತ್ತೇವೆ. ಅಂತಂದರೆ ಇವತ್ತು ಈ ಒಂದು ಡೇಟಾ ಏನಿದೆ, ಇಂಟರ್ನೆಟ್, ಇದರ ದುರಂತ ಒಂದು ಭಾಗದಲ್ಲಿ ಅಷ್ಟೇ, ಇನ್ನೊಂದು ಭಾಗದಲ್ಲಿ ಉಪಯೋಗವೂ ಕೂಡ ಆಗಿದೆ, ಆಗುತ್ತಾ ಇದೆ. ಆದರೆ ಯಾರ ಕೈಯಲ್ಲಿ ಯಾವುದಿದ್ದಾಗ ಅದು ಉಪಯೋಗ, ಯಾರ ಕೈಯಲ್ಲಿ ಯಾವುದಿದ್ದರೆ ಅದು ದುರುಪಯೋಗ ಅನ್ನೋದು ಪ್ರಶ್ನೆ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಅಮಲಿನಲ್ಲಿ ಯಾರು ಏನನ್ನ ಬೇಕಾದರೂ ಮಾಡಬಹುದು, ಯಾರು ಏನನ್ನ ಬೇಕಾದರೂ ಹೇಳಬಹುದು. ಅದರ ಪ್ರತಿಫಲವೇ ಇವತ್ತು ಈ ಥರದಲ್ಲಿ ಅದು ವ್ಯಕ್ತ ಆಗುತ್ತಾ ಇದೆ ಅನ್ನುವಂಥದ್ದು. ಅಂತಂದರೆ ಇದು ಸ್ವೇಚ್ಛಾಚಾರ, ಇದು ಸ್ವಾತಂತ್ರ್ಯ ಅಲ್ಲ. ನಮಗೆ ಕಾನೂನು ಕೊಟ್ಟಿದ್ದು ಸ್ವಾತಂತ್ರ್ಯವನ್ನು, ಸ್ವೇಚ್ಛಾಚಾರವನ್ನಲ್ಲ. ನಾಗರಿಕರಾಗಿ ಆ ನಾಗರಿಕ ಪ್ರಜ್ಞೆ ಹೇಳುವುದು ನಮ್ಮೊಳಗಿರಬೇಕು. ಆ ನಾಗರಿಕ ಪ್ರಜ್ಞೆ ಅಂತಂದ್ರೆ ಏನು? ಈಗ ನೀವೊಂದು ಸಾಮಾಜಿಕವಾದಂತಹ ಸ್ಥಾನದಲ್ಲಿ ಇದ್ದೀರಿ, ನಿಮಗೊಂದು ಗೌರವದ ಒಂದು ಹಂತ ಇದೆ. ಆ ಗೌರವದ ಹಂತಕ್ಕೆ ಸರಿಯಾದ ಸಂಬೋಧನೆಯ ಕ್ರಮ, ನಿಮ್ಮನ್ನು ವಿಮರ್ಶೆ ಮಾಡುವ ಕ್ರಮ, ನಿಮ್ಮನ್ನು ಅರ್ಥೈಸಿಕೊಳ್ಳುವಂತಹ ರೀತಿ ನೀತಿ, ಅದು ಒಂದು ಭಾಗ. ನನ್ನಲ್ಲಿ ಅದು ಯಾವುದು ಮೈಂಡಲ್ಲಿ ಇಲ್ಲದೆ ನಾನು ನಿಮ್ಮನ್ನು ಸಂಬೋಧನೆ ಮಾಡಲಿಕ್ಕೆ ಹೊರಟ್ರೆ ಏನಾಗ್ತದೆ ಹೇಳಿ? ಅದು ಸ್ವೇಚ್ಛಾಚಾರ ಆಗ್ತದೆ. ಹಾಗೆಯೇ ದೈವವನ್ನು ಕಾಣುವಂತಹ ಒಂದು ರೀತಿ ನೀತಿ, ಅಂದರೆ ಆ ಸಂಸ್ಕೃತಿಯ ಕಲ್ಪನೆ ನಮ್ಮೊಳಗಿರಬೇಕು. ಕಲ್ಪನೆ ತಗೊಳ್ಳಿಕ್ಕೆ ಇವತ್ತು ಭಾಳಷ್ಟು ಸುಲಭ, ಯಾಕೆಂದರೆ ಅದು ಕೂಡ ನಮಗೆ ಅವೈಲಬಿಲಿಟಿ ಇದೆ ಇವತ್ತು. ಅಂದರೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಗೂಗಲ್ ಇದೆ. ಗೂಗಲ್ನ ಮೂಲಕ ನಾವು ಆ ಸಂಸ್ಕೃತಿಯನ್ನು ತಿಳ್ಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಅದನ್ನು ಮಾಡೋದು ಬಿಟ್ಟು ಏನೋ ಮಾಡ್ತಾ ಕೂತ್ಕೊಂಡ್ರೆ ಅದು ಮಾನಸಿಕ ಸಮಸ್ಯೆ ಅಂತ ಹೇಳುವಂಥದ್ದು ಸ್ಪಷ್ಟ. ಪ್ರಶಾಂತ್ ಅವರ, ಕಲ್ಲಡ್ಕ ಅವರ ಮಾತಿಗೆ ಮತ್ತೆ ಬೆಂಬಲವಾಗಿ ನಿಲ್ತಾ ಏನು ಹೇಳ್ತೇನೆ ಅಂತಂದರೆ, ಈ ಸ್ವೇಚ್ಛಾಚಾರದ ವ್ಯವಹಾರದ ವಿರುದ್ಧವಾಗಿ ತುಳು ಒಕ್ಕೂಟ ಇದೆ. ತುಳು ಒಕ್ಕೂಟದ ಮೂಲ ಆಶಯ ಏನು ಗೊತ್ತುಂಟ? ತುಳುನಾಡಿನ ಸಂಸ್ಕೃತಿಗೆ ಧಕ್ಕೆ ಬರದೇ ಇರುವ ರೀತಿಯ ರಕ್ಷಣೆಯ ಒಂದು ನಿಲುವು ಆ ತುಳು ಒಕ್ಕೂಟದ ಮೂಲ ಧ್ಯೇಯ ಉದ್ದೇಶಗಳು. ಅಂತಹ ಕೆಲಸವನ್ನು ಮಾಡಲಿಕ್ಕೆ ಅವರು ಹೊರಟ್ರೆ ಅದು ಅಪರಾಧ ಆಗುವುದಿಲ್ಲ. ಎಲ್ಲೋ ಮಧ್ಯದಲ್ಲಿ ತನ್ನತನವನ್ನು ಪ್ರತಿಪಾದನೆ ಮಾಡಬೇಕು ಅಥವಾ ತಮಗೇನೋ ಒಂದು ಹೆಸರು ಕೀರ್ತಿ ತಗೊಳ್ಬೇಕು, ಪಾಪ್ಯುಲಾರಿಟಿ ತಗೊಳ್ಬೇಕು ಹೇಳುವ ಉದ್ದೇಶ ಇರುವುದೇ ಹೌದಾದರೆ ಅವ್ರಿಗೆ ಬಹಳಷ್ಟು ಕಾರಣಗಳು ಸಿಗಬಹುದು. ಬಟ್ ಅದಲ್ಲ. ತುಳುನಾಡಿನ ಸಂಸ್ಕೃತಿ, ಸನಾತನ ಪರಂಪರೆಯ ಸಂಸ್ಕೃತಿ, ಅದನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಇರಬಹುದಾದಂಥ ಒಂದು ಒಕ್ಕೂಟ ಈ ಸಂದರ್ಭದಲ್ಲಿ ಸಮಾಜದ ವ್ಯತಿರಿಕ್ತ ವ್ಯವಹಾರಗಳನ್ನು ಖಂಡಿಸುವಂತಹ ಪ್ರಯತ್ನ ಅವರು ಮಾಡಿದರೆ ಅದು ಅಪರಾಧ ಅಲ್ಲ, ಅವರ ಕರ್ತವ್ಯ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಬೆಂಬಲಿಸ್ತಾ, ರಿಷಬ್ ಶೆಟ್ಟಿ ಅವರನ್ನು ದೂರಲಿಕ್ಕೆ ನನಗೇನು ವಿಷಯ ಇಲ್ಲ. ಸಮಾಜದ ವ್ಯತಿರಿಕ್ತ ವ್ಯವಹಾರಗಳೇನಿದ್ದಾವೆ, ಸಂದರ್ಭಗಳು ಮತ್ತು ಪರಿಸ್ಥಿತಿಗಳು ಮತ್ತು ಅದರ ಸಂದೇಶಗಳು, ಅದರ ಧ್ಯೇಯ ಉದ್ದೇಶಗಳು. ಈಗ ನನ್ನಲ್ಲಿ ಇಂಟೆನ್ಷನ್ ರಾಂಗ್ ಇದ್ದು ಅಂತಂದರೆ, ರಿಷಬ್ ಶೆಟ್ಟಿ ಅವರ ಇಂಟೆನ್ಷನ್ ರಾಂಗ್ ಆಗಿದ್ದರೆ, ಅಂದರೆ ದೈವವನ್ನು ನಮ್ಮ ಸಂಸ್ಕೃತಿಯನ್ನು ಏನೋ ಒಂದು ರೀತಿಯಲ್ಲಿ ತೋರಿಸ್ಬೇಕು ಅಂತ ಹೇಳುವಂಥ ಇಂಟೆನ್ಷನ್ ಇದ್ದಿದ್ದರೆ ಖಂಡಿತ ಅವರನ್ನು ನಾವು ವಿರೋಧ ಮಾಡೋದ್ರಲ್ಲಿ ಅರ್ಥ ಉಂಟು. ಅವರು ಇದರ ಮಹಿಮೆಗಳನ್ನು ಜಗತ್ತಿಗೆ ಸಾರಲಿಕ್ಕೆ ಹೊರಟಂಥ ಇಂಟೆನ್ಷನ್ ಇರೋದರಿಂದ ಅವರನ್ನು ವಿರೋಧಿಸುವುದು ಕೂಡ ನನ್ನ ದೃಷ್ಟಿಯಲ್ಲಿ ಅಪರಾಧ ಆಗ್ತದೆ. ಹಾಗಾಗಿ ವ್ಯತಿರಿಕ್ತವಾಗಿ ವ್ಯವಹರಿಸುವಂತಹ ಸ್ವೇಚ್ಛಾಚಾರಿಗಳಿಗೆ ಏನು ಉಚಿತವಾದಂತಹ ಡೇಟಾ ಅವೈಲಬಿಲಿಟಿ, ಇಂಟರ್ನೆಟ್ ಅವೈಲಬಿಲಿಟಿ ಇದೆ ಅನ್ನುವ ಕಾರಣಕ್ಕೆ ಏನೇನೋ ವ್ಯೂಸು, ಟ್ರೋಲು ಇತ್ಯಾದಿಗಳಿಗೆ ತಲೆ ಕೊಡುವಂಥ ಹುಡುಗರು ಸ್ವಲ್ಪ ದಯವಿಟ್ಟು ಇಂತಹ ಸಂದರ್ಭಗಳಲ್ಲಿ ಗಂಭೀರತೆಯನ್ನು ತಾಳಿ ಎಜುಕೇಟೆಡ್ ಆಗಿ ಬಿಹೇವಿಯರ್ ಮಾಡಿ ಅಂತ ಹೇಳುವಂಥ ಪ್ರಾರ್ಥನೆ ನಾನು ಸಮಾಜಕ್ಕೆ ಮಾಡ್ತೇನೆ. ಓಕೆ.